ಮಾಜಿ ಸಚಿವ ಶ್ರೀರಾಮುಲು ಅಸಮಾಧಾನಗೊಂಡಿದ್ದಾರೆ. ಪಕ್ಷ ತ್ಯಜಿಸುತ್ತಾರೆ ಅನ್ನೋ ರೀತಿಯಲ್ಲೆಲ್ಲ ಚರ್ಚೆಯಾಗಿತ್ತು. ಈಗ ಸ್ವತಃ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಬಿಜೆಪಿ ಬಿಡೋದಿಲ್ಲ, ಬಿಜೆಪಿಯಲ್ಲೇ ಇರ್ತೀನಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕರು ನನ್ನ ಬಗ್ಗೆ ಅಭಿಮಾನದಿಂದ ಮಾತನಾಡಿದ್ದಾರೆ. ನಾನು ಒಳ್ಳೆಯವನಾಗಿದ್ದಕ್ಕೆ ಕರೆದಿದ್ದಾರೆ ಪಕ್ಷಕ್ಕೆ. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ನ ಬಗ್ಗೆ ಮಾತನಾಡಿದ್ದಂಥ ಜನಾರ್ದನ್ ರೆಡ್ಡಿಗೆ ಆ ಮೂಲಕ ಕೌಂಟರ್ ಕೊಟ್ಟಿದ್ದಾರೆ. ನಾನು ಒಳ್ಳೆಯವನು, ಆ ಕಾರಣಕ್ಕಾಗಿ ಕರೆದಿದ್ದಾರೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಮೋದಿ ಅಮಿತ್ ಶಾ ಅವರಿಗೂ ಕೂಡ ಸುದ್ದಿ ಮುಟ್ಟಿಸ್ತೀವಿ. JP ನಡ್ಡಾ ಜೊತೆ ಸಮಸ್ಯೆಯ ಬಗ್ಗೆ ನಾನು ಮಾತನಾಡಿದ್ದೀನಿ. ಅವರು ಹೇಳಿದ್ದಾರೆ 4 ಗೋಡೆ ಮಧ್ಯೆ ಮಾತನಾಡೋಣ ಅಂತ ಹೇಳೋದ್ರ ಜೊತೆಗೆ ರಾಮುಲು ನಾನು ಬಿಜೆಪಿಯಲ್ಲೇ ಇರ್ತೀನಿ ಅಂತ ಸ್ಪಷ್ಟಪಡಿಸಿದ್ದಾರೆ. ಯಾವತ್ತೂ ಕೂಡ ಯಾರನ್ನು ಕರೀತಾರೆ ಸರ್, ಒಳ್ಳೆಯವರಿದ್ದರೇನೆ ಕರೆಯೋದು. ಬಹಳಷ್ಟು ಮಂದಿ ಒಂದು ಪಾರ್ಟಿಯಲ್ಲಿ ಇರ್ತಾರೆ, ಅಲ್ಲೇ ಪಾರ್ಟಿಗಳಲ್ಲೇ ಒಜ್ಜೆ ಆಗಿರ್ತಾರೆ. ಎಲ್ಲೋ ಒಂದು ಕಡೆ ರಾಜಕಾರಣ ಮಾಡ್ತಿರ್ತಾರ, ಹಿಂಗ ಮುಖ ತಿರುಗೊಳಗಡೆನೆ ಬೈಕೊಂತಿರ್ತಾರ. ಇವತ್ತು ರಾಮ್ಲು ಅವ್ರನ್ನ ಎಲ್ಲರೂ ಕೂಡ ಕರೀತಾ ಇದಾರೆ ಅಂದ್ರೆ, ನಾನು ಸೋತಿದ್ರೆ ಕೂಡ ಅವ್ರದಲ್ಲಿದ್ದಂತ ರಾಮ್ಲು ಅವ್ರು ಬರಬೇಕು ಅಂತ ಇದಾರೆ ಅಂದ್ರೆ ಎಲ್ಲ ಒಂದು ಕಡೆ ಗೌರವ ಇರಬೇಕಲ್ಲ, ಗೌರವ ಮುಖ್ಯ ಅಲ್ಲ. ಹಂಗಾಗಿ ಅವರೆಲ್ಲರೂ ಕೂಡ ನನ್ನ ಗೌರವದಿಂದ ಅವ್ರು ಕಂಡಿರೋ ಕಾರಣ ಇವತ್ತು ರಾಮ್ಲು ಅವರು ಇವತ್ತು ಅನೇಕ ವರ್ಷಗಳಿಂದ ಪಾರ್ಟಿ ಈ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಕಟ್ಕೊಂತ ಬಂದಿದ್ದಾನ. ಹಂಗಾಗಿ ಆ ಗೌರವದಿಂದ ಕರೆದಿರ್ಬೋದು. ನಾನು ಅವರು ಇಲ್ಲ ರಾಮ್ಲು ಅವ್ರು ಬಂದ್ರೆ ಚಲೋ ಆಯ್ತು, ರಾಮ್ಲು ಅವ್ರು ಬರೋದ್ರಿಂದ ನಮಗೆ ದೊಡ್ಡ ನಾಯಕ ಆಗ್ತಾನ, ಅವರೆಲ್ಲ ಏನು ಕಾಂಗ್ರೆಸ್ ಅವ್ರು ಏನು ಮಾತುಗಳು ಮಾತಾಡಿದಾರೋ ರಾಜಕೀಯವನ್ನು ಹೊರತುಪಡಿಸಿ ಪ್ರೀತಿಯಿಂದ ಮಾತಾಡಿದಾರ, ಅಭಿಮಾನದಿಂದ ಮಾತಾಡಿದಾರೆ. ಇದು ನಿಜನಾ? ಲೋಕಸಭೆ ಸಂದರ್ಭದಲ್ಲಿ ನಿಮಗೆ ಆಫರ್ ಕೊಟ್ಟಿದ್ರು ಸರ್, ಏನ ಆಫರ್ ಸರ್, ಆಫರ್ ಬಂದಿರ್ಲಿ ಹೋಗ್ಲಿ, ಇವತ್ತು ನನಗೆ ಪ್ರಧಾನಮಂತ್ರಿಗಳಿಗೆ ಯಾವ ರೀತಿಯಲ್ಲಿ ದೋಷಿ ಇದೆ, ಅವರು ಒಡನಾಟದಲ್ಲಿ ಯಾವ ರೀತಿಯಲ್ಲಿ ಇದೀವಿ. ನಂತರ ಬೇರೆಯವರು ಕೂಡ ಅವರು ಆಫರ್ ಕೊಟ್ಟಿರ್ಬೋದು, ಕರೆದಿರ್ಬೋದು. ರಾಜಕಾರಣದಲ್ಲಿ ನೋಡಿ ಸರ್, ವಿ ಆರ್ ಇನ್ ಪಬ್ಲಿಕ್ ಡೆಮಾನ್ದಲ್ಲಿದ್ದೀವಿ ನಾವು. ಪಬ್ಲಿಕ್ಕಲ್ಲಿರುವಂಥ ಟೈಮಲ್ಲಿ ಒಬ್ಬೊಬ್ಬರು ಮನಸ್ಸಿನಲ್ಲಿದ್ದಂಥ ಆಲೋಚನೆಗಳು, ಅವ್ರ ಮನಸ್ಸಿನಲ್ಲಿದ್ದಂಥ ವಿಷಯಗಳ ಬಗ್ಗೆ ಎಲ್ಲರ ಬಗ್ಗೆ ಪ್ರಸ್ತಾಪನೆ ಮಾಡ್ತಾ ಇರ್ತಾರೆ. ಕಾಂಗ್ರೆಸ್ನವರು ಈಗ ನಿಮ್ಮನ್ನ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅಲ್ಲ, ನಾನು ನೋಡಿ ಸರ್, ಇವತ್ತು ನನ್ನ ಮನಸ್ಥಿತಿ ನೋಡಿ ಸರ್, ಯಾರೋ ಸೆಳೀತಾರ ನಾನು ಹೋಗ್ತೀನಿ, ಯಾರೋ ಹೇಳ್ತಾರ ನಾನು ಕೇಳ್ತೀನಿ ಅಂದರೆ ನನ್ನ ಮೈಂಡ್ ಸೆಟಪ್ ಇರಬೇಕು ಸರ್. ನನ್ನ ನಿರ್ಧಾರ ಇರಬೇಕು. ನನ್ನ ನಿರ್ಧಾರ ಏನಿದೆ, ಪಾರ್ಟಿ BJP ನನ್ನ ಪಾರ್ಟಿ, ತಾಯಿ ಇದ್ದಂತೆ ಆ ಪಾರ್ಟಿ ಯಾವತ್ತಿದ್ರು ಕೂಡ ಸೇವಕನಾಗಿ ಕೆಲಸ ಮಾಡ್ಬೇಕನ್ನೋದು ಅಲ್ರಿ ಸರ್. ಇವತ್ತು ರಾಮ್ಲು ಅವರಿಗೆ ಇವತ್ತು ನಮ್ಮ ಎಲ್ಲ ನಾಯಕರು ಇವತ್ತು ಪಕ್ಷಾತೀತವಾಗಿ ಆ ಕಡೆ ಯಾರನ್ನ ತೋಡ್ರಿ ಪಕ್ಷಾತೀತವಾಗಿ ರಾಮ್ಲು ಒಬ್ಬ ಕ್ರೆಡಿಬಿಲಿಟಿ ಇದ್ದಂಥ ಒಬ್ಬ ನಾಯಕ ಅನ್ಸ್ಕೊಂಡ. ಸೋತಿದ್ರು ಕೂಡ ನನ್ನ ಹತ್ರ ಏನಿಲ್ಲ ಸರ್. ಇವತ್ತು ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ಗಳಲ್ಲಿ ಇವತ್ತು ನಾನು ಕರೀತಿದ್ರೆ ಎಲ್ಲೋ ಒಂದು ಕಡೆ ರಾಮ್ಲು ಅಂದ ತಕ್ಷಣ ಒಳ್ಳೆತನ ಬೆಳೆಸ್ಕೊಂಡಿರೋಕ್ಕೋಸ್ಕರವಾಗಿ ಕರೆದಿರ್ಬೋದು ಸರ್. ಅವ್ರು ಕರೆದಿದ್ದಾರ, ನಾನು ಹಂಗ ಅಂದ ಹೇಳೋಕ್ಕೋಗಲ್ಲ ಸರ್. ಅವ್ರು ದೊಡ್ಡತನಿಗೆ ನಾನು ಯಾವತ್ತೂ ಕೈ ಮುಗ್ತೀನಿ. ಇವತ್ತು ಕಾಂಗ್ರೆಸ್ ಅವರು ಚಲುವರಾಯಸ್ವಾಮಿ ಹಿಡ್ಕೊಂಡು, DK ಶಿವಕುಮಾರ್ ಅವರು ಹಿಡ್ಕೊಂಡು, ನಂತರ ನಮ್ಮ ರಾಜಣ್ಣವ್ರು ಹಿಡ್ಕೊಂಡು, ಸತೀಶ್ ಅಣ್ಣವ್ರು ಹಿಡ್ಕೊಂಡು ಎಲ್ಲರೂ ಕೂಡ ರಾಮ್ಲು ಅವರಂದ್ರೆ ಏನು ಗೌರವನ ಕೊಟ್ಟಿದಾರ ಅವ್ರಿಗೆ ನಾನು ಕೈ ಮುಗಿದು. ಯಾಕಂದ್ರೆ ಅವ್ರಿಗೆ ಯಾವತ್ತಿದ್ರು ಕೂಡ ನಮ್ಮ ನಾಯಕರಾದಂಥ ಸದಾನಂದ ಗೌಡ್ರು, ನಮ್ಮ ರಾಷ್ಟ್ರೀಯ ನಾಯಕರಾದಂಥ ನಡ್ಡಾಜಿಯವರು, ಪ್ರಹ್ಲಾದ್ ಜೋಶಿ ಸಾಹೇಬರು, ನಮ್ಮ ಸಂತೋಷ್ಜಿಯವರು, ನಮ್ಮ ಸಂಘದ ಎಲ್ಲ ಪ್ರಮುಖರು ಎಲ್ಲರೂ ಕೂಡ ಜೊತೆಲಿ ನಮ್ಮ ಪಾರ್ಟಿಯಲ್ಲಿದ್ದಂಥ ಬೊಮ್ಮಾಯಿ ಸರ್ ಹಿಡ್ಕೊಂಡು, ಅಶೋಕರು ಹಿಡ್ಕೊಂಡು, CT ರವಿ ಹಿಡ್ಕೊಂಡು, ಸದಾನಂದ ಗೌಡ್ರು ಹಿಡ್ಕೊಂಡು ಎಲ್ಲರಿಗೂ ನಮ್ಮ ಕೋರ್ ಕಮಿಟಿ ಸದಸ್ಯರೆಲ್ಲರೂ ಕೂಡ ರಾಮ್ಲು ಅವ್ರ ಪರವಾಗಿ ನಿಂತಿದ್ದಾರೆ. ಅಂದರೆ ಅವರೆಲ್ಲರೂ ಕೂಡ ನನ್ನಲ್ಲಿಲ್ಲಂತ ಒಳ್ಳೆತನಗಳು ಇರೋ ಕಾರಣ ಅವರು ನನ್ನ ಹಿಂದೆ ನಿಂತಾರೆ. ನಿನ್ನೆ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ JP ನಡ್ಡಾ ಸಾಹೇಬರು ನನಗೆ ಫೋನ್ ಮೂಲಕ, ದೂರವಾಣಿಯ ಮೂಲಕ ಅವರು ಮಾತಾಡಿದರು. ಅವರಿಗೆ ನಾನು ಸಂಪೂರ್ಣವಾಗಿ ಎಲ್ಲವನ್ನು ವಿವರಿಸಂತ ಕೆಲಸ, ಏನಾಗಿದ್ದಕ್ಕೋಸ್ಕರ ಹಿಂಗೆಲ್ಲ ಆಗಿದೆ ಅನ್ನೋಂಥ ವಿಚಾರದ ಬಗ್ಗೆ ಕೋರ್ ಕಮಿಟಿಯಲ್ಲಿ ರಾಧಾಮೋಹನ್ ಅಗರ್ವಾಲ್ ಬಗ್ಗೆ ಕೂಡ ನಾನು ಪ್ರಸ್ತಾಪನೆಯನ್ನು ಕೂಡ ಮಾಡಿದೆ. ಮಾಡಿದಂಥ ಟೈಮಲ್ಲಿ ಅವರು ಒಂದೇ ಮಾತು ಹೇಳಿದ್ರು, ರಾಮ್ಲು ಯಾವುದೇ ರೀತಿಯಲ್ಲಿ ಕೂಡ ನಿನ್ನ ಪರವಾಗಿ ನಾವಿದ್ದೀವಿ, ಯಾವುದೇ ಯೋಚನೆಯನ್ನು ಮಾಡೋಕೆ ಹೋಗ್ಬೇಡ್ರಿ, ಮುಂದಕ್ಕೆ ನೀವೇನ ದಿಲ್ಲಿಗೆ ಬರಂಗಿದ್ರೆ ನೀವು ಬರ್ರಿ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದರು. ನಾನು ಹೇಳಿದೆ ಮುಂದಕ್ಕೆ ಡೆಲ್ಲಿಗೆ ಬರ್ತೀನಿ, ತಮ್ಮನ್ನ ಬಂದು ಭೇಟಿ ಆಗ್ತೀನಿ ಅಂದ್ರೀಗ ಅವ್ರು ಹೇಳಿದರು, ರಾಮ್ಲು ಅವರೇ ನಿಮಗೆಲ್ಲ ನಮ್ಮ ಜೊತೆಲಿದ್ದಂಥವ್ರು ಸಹಾಯಕರು ಅವ್ರ ನಂಬರ್ಗಳು ಇದೆ ಅಲ್ಲ ಅಂತ ಹೇಳಿದರು. ಅವ್ರದ್ದು ಸಹಾಯಕರದ್ದು ನಂಬರ್ ಎಲ್ಲ ಕೂಡ ಇದೆ, ನಾನು ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ತೀನಿ ಅಂದರೆ ಯಾವಾಗನ ಬಾರಮ್ಲು, ಆಲ್ವೇಸ್ ವೆಲ್ಕಮ್. ನೀವು ಪಾರ್ಟಿಗೆ ಭಾಳ ಶಕ್ತಿ ಇರುವಂಥ ಒಬ್ಬ ನಾಯಕರಿದ್ರಿ, ಹಿಂದುಳಿದಂಥ ಸಮುದಾಯಗಳ ಪರವಾಗಿ ನಾಯಕರಿದ್ರಿ, ನಿಮ್ಮ ಪರವಾಗಿ ನಾವೆಲ್ಲರೂ ಕೂಡ ಇದ್ದೀವಿ.
ಆಲ್ರೆಡಿ ಪ್ರೈಮ್ ಮಿನಿಸ್ಟರ್ ಸಾಹೇಬರು ಕೂಡ ಈ ಸುದ್ದಿಯನ್ನು ಕೂಡ ಮುಟ್ಟಿಸಿದ್ದೀವಿ. ನಂತರ ಅಮಿತ್ ಶಾ ಅವ್ರ ಸಾಹೇಬರು ಕೂಡ ಈ ಸುದ್ದಿಯನ್ನು ಕೂಡ ನಾವು ಮುಟ್ಟಿಸಿದ್ದೀವಿ. ಹಂಗಾಗಿ ನಾವೆಲ್ಲರೂ ಕೂಡ ನಿನ್ನ ಪರವಾಗಿದ್ದೀವಿ ರಾಮ್ಲು ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದರು. ನಂತರ ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ಅವ್ರು ಫೋನ್ ಮಾಡಿದ್ರು, ರಾಮ್ಲು ಅವರೇ ತಾವು ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ JP ನಡ್ಡಾ ಸಾಹೇಬರು ಅವರು ಟ್ರೈ ಮಾಡ್ತಾ ಇದ್ದಾರೆ, ಅವ್ರ ನಂಬರ್ ಕಳಿಸಿದ್ದೀನಿ ಒಂದ್ಸರಿ ಮಾತಾಡ್ರಿ ಅಂತ ಹೇಳಿದ್ರು. ನಂತರ ನಾನು ಪ್ರಯತ್ನ ಮಾಡ್ತಿದ್ರೆ ಅಷ್ಟರೊಳಗಡೆ ಅವ್ರು ಬಂದರು. ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ಹೇಳಿದ್ರು, ರಾಮ್ಲು ಅವರೇ ನೀವು ಪಾರ್ಟಿಗೆ ತುಂಬ ವರ್ಷಗಳ ಕಾಲ ತಾವು ಕಷ್ಟಪಟ್ಟಿದ್ರಿ, ಎಲ್ಲೋ ಒಂದು ಕಡೆ ನಿಮಗೆ ನೋವಾಗಿದೆ, ಅವರೆಲ್ಲ ಒಂದು ಕಡೆ ಅನ್ಲಾರ್ದಂಥ ಮಾತು ಅವರು ಹೇಳಿದಾರ. ಅವ್ರು ಹೇಳಿದ ನಂತರ ಕೂಡ ಅವ್ರು ಹೇಳಿದ್ರು ನನ್ನ ಮಾತುಗಳು ವಾಪಸ್ ತೊಗೊಂತೀನಿ ಅನ್ನೋಂಥ ಮಾತನ್ನು ಕೂಡ ಹೇಳಿದಾರ. ಹಂಗಾಗಿ ತಾವು ಏನೇ ಇದ್ರೂ ಕೂಡ ಯಾವುದೇ ನಿರ್ಧಾರಗಳು ತಗೊಳಕ ಮುಂದಕ್ಕೆ ಹೋಗ್ಬಾಡ್ರಿ, ದಯವಿಟ್ಟು ನಾವೆಲ್ಲರೂ ಕೂಡ ಮುಂಚೆಯಿಂದ ಕೂಡ ನಿನ್ನ ಜೊತೆಲಿ ನಮ್ಮ ಜೊತೆಲಿ ನಿನ್ನ ಕೆಲಸ ಕೂಡ ಮಾಡಿದೀವಿ. ಪಾರ್ಟಿ ಸಲುವಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಇವತ್ತು ಬೀದರಿಂದ ಚಾಮರಾಜನಗರ ತನಕ ಕೂಡ ಸಂಘಟನೆಯನ್ನು ಮಾಡಿದೀವಿ. ಹಂಗಾಗಿ ಈ ವಿಷಯಗಳನ್ನು ತಾವು ಇಲ್ಲಿಯೇ ಮುಟ್ಟುಗೊಳಿಸ್ರಿ ಅನ್ನೋಂಥ ಮಾತನ್ನು ಕೂಡ ಅವರು ಪ್ರಹ್ಲಾದ್ ಜೋಶಿ ಸಾಹೇಬರು ಹೇಳಿದರು. ನಂತರ ನಮ್ಮ ವಿಜೇಂದ್ರ ಅವರು ಅವರಿನ್ನ ಸಂಪರ್ಕದಲ್ಲಿ ನಿನ್ನೆ ಬೆಳಿಗ್ಗೆ ನನ್ನ ಹತ್ರ ಮಾತಾಡಿದ್ರು, ರಾಮ್ಲು ಈ ರೀತಿ ನೀವು ನನಗೆ ಇದಾದ ನಂತರ ಭಾಳಷ್ಟು ನೋವಾಗಿದೆ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದರು. ನಂತರ ಅಶೋಕ್ ಅವರು ಕೂಡ ಬೊಮ್ಮಾಯಿ ಸಾಹೇಬರು ಕೂಡ ನನಗೆ ಫೋನ್ ಮಾಡಿದ್ರು, ಅವ್ರು ಕೂಡ ಹೇಳಿದ್ರು ರಾಮ್ಲು ಅವರೇ ಈ ರೀತಿ ಆಗಬಾರ್ದಾಯ್ತು, ಭಾಳಷ್ಟು ನೋವಾಗಿದೆ. ಸದಾನಂದ ಗೌಡರು ಎಲ್ಲರೂ ಕೂಡ ಮಾತಾಡಿದರು. ಹಂಗಾಗಿ ಅವರೆಲ್ಲರೂ ಕೂಡ ನನ್ನ ಮೇಲೆ ವಿಶ್ವಾಸ ಇದೆ. ಅಂದರೆ ರಾಜಕಾರಣದಲ್ಲಿ ರಾಮ್ಲು ಅವರು ಇವತ್ತೆಲ್ಲೋ ಒಂದು ಕಡೆ ಅವರು ಚುನಾವಣೆಯಲ್ಲಿ ಸೋತಿರ್ಬೋದು, ಸೋತಿದ್ರೆ ಕೂಡ ಜನರ ಮಧ್ಯದಲ್ಲಿದ್ದಂಥ ಒಬ್ಬ ಜನನಾಯಕ ಅನ್ನೋಂಥದ್ದು ಅವ್ರಿಗೆ ವಿಶ್ವಾಸ ಇದೆ. ನನ್ನ ಸುದೀರ್ಘ ನನ್ನ ರಾಜಕೀಯ ಜೀವನದಲ್ಲಿ ಸುಮಾರು 30 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಆದಷ್ಟು ನನ್ನ ಕೈಲಾದಷ್ಟು ಒಂದು ಅಳಿಲು ಸೇವೆ ನಾನು ಭಾರತೀಯ ಜನತಾ ಪಾರ್ಟಿ ಸಲುವಾಗಿ ನಾನು ಮಾಡ್ಕೊತ ಬಂದಿದ್ದೀನಿ. ಆ ಅಳಿಲು ಸೇವೆಯನ್ನು ಗುರುತಿಸೇ ಇವತ್ತು ಎಲ್ಲರೂ ಕೂಡ ಎಲ್ಲ ನಾಯಕರು, ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಎಲ್ಲರೂ ಕೂಡ ಶ್ರೀರಾಮುಲು ಮಾತನಾಡಿದ್ದನ್ನು ಗಮನಿಸಿದ್ರಿ. ಅಲ್ಲಿಗೆ ಪಾರ್ಟಿ ಬಿಡ್ತಾರೆ, ಕಾಂಗ್ರೆಸ್ನ ಕಡೆಗೆ ಹೋಗ್ತಾರೆ ಅನ್ನುವಂಥ ಊಹಾಪೋಹಗಳೇನಿತ್ತು ಮತ್ತು ಅದಕ್ಕೆ ಪೂರಕವಾಗಿ ನಡೀತಾ ಇದ್ದಂಥ ಚಟುವಟಿಕೆಗಳೇನಿತ್ತು ಅದೆಲ್ಲದಕ್ಕೂ ಕೂಡ ತಮ್ಮ ಮಾತಿನ ಮೂಲಕ ಬ್ರೇಕ್ ಹಾಕಿದ್ದಾರೆ. ಪಕ್ಷ ಬಿಡೋದಿಲ್ಲ, ನಾನು JP ನಡ್ಡಾ ಕರೆದಿದ್ದಾರೆ, ಮಾತನಾಡ್ತೀನಿ, ಎಲ್ಲ ವಿಚಾರವನ್ನು ಅವ್ರ ಜೊತೆಗೆ ಡಿಸ್ಕಸ್ ಮಾಡ್ತೀನಿ, ಫೋನ್ ಮಾಡಿದಾಗಲೂ ಕೂಡ ಹೇಳಿದ್ದೀನಿ ಏನಾಗಿದೆ ಅನ್ನೋದನ್ನು ಹೇಳಿದ್ದೀನಿ ಮತ್ತು ಅವರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ. ತಪ್ಪಾಗಿರೋದನ್ನು ಅವರ ಗಮನಕ್ಕೂ ಬಂದಿದೆ ಮತ್ತು ಅದನ್ನು ಒಪ್ಕೊಂಡಿದ್ದಾರೆ. ಅವರು ಪಾರ್ಟಿ ಬಿಡಲ್ಲ ನಾನು ಅಂತ ರಾಮುಲು ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.